ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವೇನಾದರೂ ಬ್ಲಿಂಕಿಟಲ್ಲಿ ಅಥವಾ ಜಿಪ್ಟಾದಲ್ಲಿ ಏನಾದರೂ ಬುಕ್ ಮಾಡಿದಾಗ ಕೆಲವೊಂದು ಐಟಮ್ ಏನಾದರೂ ಮಿಸ್ ಆಗಿದ್ದರೆ ಅದನ್ನು ಯಾವ ಥರ ರೀಫಂಡ್ ಮಾಡ್ಕೊಳ್ಳೋದು ಅಥವಾ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನೀವು ಬುಕ್ ಮಾಡಿರ್ತೀರಲ್ಲ ಆ ಒಂದು ಆರ್ಡ್ರಿಗೆ ಹೋಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರೊಫೈಲ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಯುವರ್ ಆರ್ಡರ್ ಅಂತ ಇದೆ. ಯುವರ್ ಆರ್ಡರ್ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೀವೇನೇನು ಬುಕ್ ಮಾಡ್ಕೊಂಡು ತರಿಸ್ಕೊಂಡಿರ್ತೀರೋ ಆ ಒಂದು ಪ್ರತಿಯೊಂದು ಆರ್ಡರ್ದು ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನಾನೀಗ ಇದ್ರ ಮೇಲೆ ಟಚ್ ಕೊಡ್ತೀನಿ. ನಾನು ಈ ಐಟಮ್ ತರಿಸ್ಕೊಂಡಿದ್ದೆ. ಈ ಐಟಮ್ ತರಿಸ್ಕೊಂಡ್ಮೇಲೆ ನಾನು ಡೆಲಿವರಿ ಬಾಯ್ ಕೂಡ ನಾನು ಕೇಳಿದೆ, ಇದನ್ನು ನಾನು ಕಂಪ್ಲೇಂಟ್ ಮಾಡ್ತೀನಿ, ನೀವು ಕೂಡ ಎಲ್ಪ್ ಚಾಟ್ಗೆ ಹೋಗಿ ರಿಜಿಸ್ಟರ್ ಇದು ಅಂದರೆ ಚಾಟ್ ಮಾಡ್ಕೊಳ್ಳಿ, ಅವ್ರು ನಿಮಗೆ ರೀಫಂಡ್ ಆದರೂ ಮಾಡಿಕೊಡ್ತಾರೆ, ರಿಪ್ಲೇಸ್ಮೆಂಟ್ ಆದರೂ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಿಮಗೂ ಕೂಡ ಈ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿ ಚಾಟ್ ವಿತ್ ಅಸ್ ಅಂತ ಇರುತ್ತೆ ನೋಡಿ. ಚಾಟ್ ವಿತ್ ಇಸ್ ಅಂತ ಹೋಗ್ಬಿಟ್ಟು ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಇಶ್ಯೂ ವಿತ್ ದ ಆರ್ಡರ್ ಐಟಮ್ ಅಂತ ಆಪ್ಷನ್ ಟಚ್ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಯಾವ ಐಟಮ್ ಮಿಸ್ ಆಯಿತು ಆ ಐಟಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ ಐಟಮ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ್ಯಾವ ಐಟಮ್ ಮಿಸ್ ಆಯಿತು ಆ ಐಟಮ್ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಿ. ಅದಾದಮೇಲೆ ಈಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಇದು ಬಂದ್ಬಿಟ್ಟು ಅವರು ಏನೋ ಬ್ಲಿಂಕಿಟ್ ಸಪೋರ್ಟ್ ಕಡೆಯಿಂದ ಮೆಸೇಜ್ ಬರೋದು, ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ಬೋದು ಆಪ್ಷನ್ ಅವ್ರು ಕೊಟ್ಟರು, ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಐಟಮ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ಮೈ ಆರ್ಡರ್ ಅಂತ ಇದೆ, ಅದರ ಮೇಲೆ ಟಚ್ ಕೊಡಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ನೋಡ್ಕೋಬೋದು, ಐಟಮ್ಸ್ ಆರ್ ಮಿಸ್ಸಿಂಗ್ ಇನ್ ದ ಆರ್ಡರ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಪ್ಲೀಸ್ ವೆಯ್ಟ್ ವೈಲ್ ವಿ ಅಸೈನಿಂಗ್ ಯು ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಇರುತ್ತೆ. ಇವಾಗ ಅವರು ನಮ್ಮ ಜೊತೆ ಚಾಟ್ ಮಾಡ್ತಾರೆ, ಅಂದರೆ ಏನು ಕಸ್ಟಮರ್ ಸಪೋರ್ಟ್ ಇರುತ್ತೋ ಬ್ಲಿಂಕಿಟ್ ಅವ್ರದ್ದು, ಅವ್ರು ಇವಾಗ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಸಪೋರ್ಟ್ ಎಕ್ಸಿಕ್ಯೂಟಿವ್ ವಿನೀತಾ ವಿಲ್ ಬಿ ಅಸಿಸ್ಟ್ ಯು ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಜೊತೆ ಚಾಟ್ ಮಾಡ್ತಾರೆ. ಅವ್ರು ಮೆಸೇಜ್ ಮಾಡಿದ್ದಾರೆ ನೋಡಿ, ಐ ಆಮ್ ವಿನೀತಾ ಆ್ಯಂಡ್ ಐ ವಿಲ್ ಬಿ ಅಸಿಸ್ಟಿಂಗ್ ಯು ಟುಡೇ, ಪ್ಲೀಸ್ ಅಲೋ ಮಿ ಮೂಮೆಂಟ್ ಟು ಗೋ ಥ್ರೂ ದ ಡೀಟೇಲ್ಸ್ ಆಫ್ ಯುವರ್ ಕನ್ಸರ್ನ್ ಅಂತ ಇರುತ್ತೆ. ಅಪಾಲಜೀಸ್ ಫಾರ್ ದ ಮಿಸ್ಸಿಂಗ್ ಐಟಮ್ ಇನ್ ಯುವರ್ ಆರ್ಡರ್, ಐ ವಿಲ್ ಚೆಕ್ ಆನ್ ದಿಸ್ ಫಾರ್ ಯು ರೈಟ್ ಅವೇ ಅಂತ ಇರುತ್ತೆ. ಓಕೆ ಅಂತ ರಿಪ್ಲೈ ಮಾಡಿ. ಅವ್ರು ಚೆಕ್ ಮಾಡ್ತೇನೆ, ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಇದ್ದಾರೆ. ಸೊ ನಾನು ಓಕೆ ಅಂತ ರಿಪ್ಲೈ ಮಾಡ್ತೀನಿ. ಓಕೆ, ಅವರು ಇವಾಗ ಚೆಕ್ ಮಾಡಿಬಿಟ್ಟು ವಿನೀತಾ ಈಸ್ ಟೈಪಿಂಗ್ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ನಮಗೆ ಈಗ ಅವರು ರಿಪ್ಲೈ ಮಾಡ್ತಾರೆ, ಸೊ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಅವ್ರು ಶೆಲ್ ಐ ಇನಿಷಿಯೇಟ್ ಎ ರೀಫಂಡ್ ಫಾರ್ 1x ಎವರೆಸ್ಟ್ ಅಂತ ಕೇಳ್ತಾರೆ. ಎಸ್, ನಾನೇನು ಮಾಡ್ತೀನಿ, ನಾನೇನು ಒರಿಜಿನಲ್ ಪೇಮೆಂಟ್ ಇತ್ತಲ್ಲ ಅದಕ್ಕಾದ್ರೂ ರೀಫಂಡ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಎಸ್ ಪ್ಲೀಸ್ ರೀಫಂಡ್ ಟು ಬ್ಲಿಂಕಿಟ್ ವ್ಯಾಲೆಟ್ ಅಂತ ಹಾಕ್ತೀನಿ. ಓಕೆ, ಐ ಆಮ್ ಗೆಟಿಂಗ್ ದ ಆಪ್ಷನ್ ಫಾರ್ ಯ ಪ್ರೊಮೋ ಕೋಡ್ ಅಂತ ಇರುತ್ತೆ. ಓಕೆ, ಪ್ರೊಮೋ ಕೋಡ್ ಕೊಟ್ಟರು. ಓಕೆ, ನಾನು ಓಕೆ ಅಂತ ರಿಪ್ಲೈ ಮಾಡಿದ್ದೀನಿ. ಆ ಪ್ರೊಮೋ ಕೋಡ್ನ ನಾವು ನೆಕ್ಸ್ಟ್ ಆರ್ಡರಲ್ಲಿ ನಾವು ಪ್ರೊಮೋ ಕೋಡ್ನ ಆ್ಯಡ್ ಮಾಡಿದ್ರೆ ನಮಗೆ ನಾವು ಅವರು ಎಷ್ಟು ಪ್ರೊಮೋ ಕೋಡ್ದು ಕೊಟ್ಟಿರ್ತಾರೋ ಅದೇ ಥರನ ನಾವು ನೆಕ್ಸ್ಟ್ ಆರ್ಡರ್ಗೆ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ಕನ್ಫರ್ಮೇಷನ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರು. ಓಕೆ, ಅಲ್ಲಿ ನೋಡ್ಬೋದು, ನನಗೆ ಟೋಟಲ್ಲು ವಿ ಆರ್ ಇನಿಷಿಯೇಟಿಂಗ್ ಟೋಟಲ್ ರಿಮೌಂಟ್ ಆಫ್ 165 ರೂಪಾಯಿ ಅಗೇನೆಸ್ಟ್ ದ ಫಾಲೋವಿಂಗ್ ಪ್ರೊಮೋ ಕೋಡ್ ಅಂತೇಳಿ ಇದು ಮಾಡ್ತಾರೆ. ವಿತಿನ್ 1 or 2 hours, ಅಂದರೆ ನಾವು 1 to 2 hour ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ಪ್ರೊಮೋ ಕೋಡ್ ಯೂಸ್ ಆಗಬೇಕಂದ್ರೆ. ಓಕೆ, ಅವ್ರು ಕೇಳ್ತಾಯಿದ್ರೆ ಇಸ್ ದೇರ್ ಎನಿಥಿಂಗ್ ಎಲ್ಸ್ ಮೇ ಹೆಲ್ಪ್ ಯು, ನಥಿಂಗ್ ಎಲ್ಸ್ ಅಂತ ಹಾಕ್ತಿರ್ತೀನಿ. ಏನಾದರೂ ಹೆಲ್ಪ್ ಬೇಕಾದರೆ ಕೇಳಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಓಕೆ, ಇಲ್ಲಿ ಪ್ರೊಮೋ ಕೋಡ್ ಕೊಟ್ಟಿದ್ರಲ್ಲ, ಈ ಪ್ರೊಮೋ ಕೋಡ್ನ ನಾನು ಕಾಪಿ ಮಾಡಿಕೊಂಡೆ. ಟೋಟಲ್ 2 ಐಟಮ್ ಮಿಸ್ ಆಗಿದ್ದಲ್ವ, 2 ಐಟಮ್ಗೆ 165 ರೂಪೀಸು ಈಗ ನನಗೆ ರೀಫಂಡ್ ಮಾಡಿಕೊಟ್ಟಿದ್ದಾರೆ, ಪ್ರೊಮೋ ಕೋಡ್ ಕೊಟ್ಟಿದ್ದಾರೆ. ನಾವು ಇದನ್ನು ಬ್ಯಾಂಕ್ ಅಕೌಂಟಿಗೆ ಹಾಕೋ ಅಂದರೆ ನಾವೇನು ಫೋನ್ಪೇ ಗೂಗಲ್ ಪೇ ಇರುತ್ತಲ್ಲ ಅದಕ್ಕೆ ಹಾಕೊಂಡ್ರೆ ಅವ್ರು ಹಾಕ್ಕೊಡ್ತಾರೆ. ನಾವು ಅಲ್ಲಿ ಕೇಳಬೇಕು, ನಾವು ಪ್ಲೀಸ್ ರೀಫಂಡ್ ಟು ಒರಿಜಿನಲ್ ಪೇಮೆಂಟ್ ಮೆಥಡ್, ಇಲ್ಲ ಪ್ಲೀಸ್ ರೀಫಂಡ್ ಟು ಫೋನ್ಪೇ, ಪ್ಲೀಸ್ ರೀಫಂಡ್ ಟು ಗೂಗಲ್ ಪೇ ಅಂತ ಹೇಳ್ಬಿಟ್ಟು ಕೊಟ್ಟರೆ ಅವ್ರು ಅದಕ್ಕೆ ಮಾಡಿಕೊಡ್ತಾರೆ. ಓಕೆ, ನಾನಿವಾಗ ನಾನು ಪ್ರೊಮೋ ಕೋಡ್ಗೆ ಹಾಕ್ಕೊಂಡಿದ್ದೀನಿ. ಆ ಪ್ರೊಮೋ ಕೋಡ್ನ ಇಮಿಡಿಯೇಟ್ ಯೂಸ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಬ್ಲಿಂಕಿಟ್ ಅಂತ ಹೇಳ್ಬಿಟ್ಟು ವಿ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಟು ಇಂಪ್ರೂವ್ ಅಂತ ಹೇಳಿದ್ದಾರೆ. ಅವ್ರು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ಈಗ ಒಳ್ಳೆ ರೇಟಿಂಗ್ಸ್ನೇ ಕೊಡ್ತೀನಿ. ಓಕೆ, ಈಗ ಈ ಕೆಲವೊಂದು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಫೀಡ್ಬ್ಯಾಕ್ ಅಂತ ಕೊಡ್ತೀನಿ. ಓಕೆ, ನೋಡಿದ್ರಲ್ಲ ಯಾವ ಥರ ಐಟಮ್ ಮಿಕ್ಸ್ ಆಗಿದ್ರೆ ರೀಫಂಡ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ.